ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವಾಗ ಪರಪ್ಪನ ಅಗ್ರಹಾರ ಪಾಲಾದರೂ ನಟ ದರ್ಶನ್ ಒಂದು ಕೈದಿ ನಂಬರ್ ಕೊಟ್ಟಿದ್ರು. ಆ ಕೈದಿ ನಂಬರ್ ಕೊಟ್ಟ ತಕ್ಷಣ ಅವರ ಅಂಧಾಭಿಮಾನಿಗಳು ಅದನ್ನ ಫ್ಯಾನ್ಸಿ ನಂಬರ್ ಮಾಡ್ಕೊಂಡು ಬಿಟ್ಟಿದ್ರು. ಈಗ ಆ ಕೈದಿ ನಂಬರ್ ಕೂಡ ಬದಲಾವಣೆ ಆಗುತ್ತೆ. ಕಾರಣ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೆ ದರ್ಶನ್ ಕೈದಿ ನಂಬರ್ 6106 ಪರಪ್ಪನ ಅಗ್ರಹಾರದಲ್ಲಿ ಬಳ್ಳಾರಿಗೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದ್ರಿಂದ ಕೈದಿ ನಂಬರ್ ಕೂಡ ಈಗ ಬದಲಾವಣೆ ಆಗುತ್ತೆ. ಈ ನಂಬರ್ ಟ್ರೆಂಡ್ ಮಾಡ್ಕೊಂಡಿದ್ರು ಅಭಿಮಾನಿಗಳೆಲ್ಲ ಅಂಧಾಭಿಮಾನಿಗಳು. ಏನೇ ಮಾಡಿದ್ರು ಕೂಡ ಡಿ ಬಾಸ್ಗೆ ಜೈ ಅನ್ನೋರು ಇದ್ದಾರಲ್ಲ, ಹುಚ್ಚು ಅಭಿಮಾನಿಗಳು. ಆಟೋ ಸೇರಿ ಹಲವು ವಾಹನಗಳಲ್ಲಿ ಅದೇ ಟ್ರೆಂಡ್ ಆಗ್ಬಿಟ್ಟಿತ್ತು. ಇಂದು ದಾಸನಿಗೆ ಹೊಸ ಕೈದಿ ನಂಬರ್ ನೀಡೋ ತೀರ್ಮಾನಕ್ಕೆ ಬರಲಾಗಿದೆ. ಕೊಡ್ಲೇಬೇಕು ಆಬ್ವಿಯಸ್ಲಿ. ಈ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಅಲ್ಲಿ ಏನು ಕೈದಿ ನಂಬರ್ ಇರುತ್ತೋ ಅದನ್ನ ಕೊಡ್ತಾರೆ. ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಅಲ್ಲೊಂದು ಬೇರೆ ಕೈದಿ ನಂಬರ್ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಗೊತ್ತಿಲ್ಲ ಅದನ್ನು ಕೊಟ್ಟಾದ ಮೇಲೆ ಈ ಹುಚ್ಚು ಅಭಿಮಾನಿಗಳ ವರಸೆ ಹೇಗಿರುತ್ತೆ ಅಂತ. ಮತ್ತು ಅದನ್ನು ಕೂಡ ಫ್ಯಾನ್ಸಿ ನಂಬರ್ ಮಾಡ್ಕೊಳ್ತಾರೆ. ಎಷ್ಟರ ಮಟ್ಟಿಗೆ 6106 ಟ್ರೆಂಡ್ ಆಗ್ಬಿಟ್ಟಿತ್ತು ಅಂತ ಅಂದರೆ ಮಕ್ಕಳು ಬಟ್ಟೆ ಮೇಲೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ರು. ಯಾವಾಗ ಪೊಲೀಸ್ ಇಲಾಖೆ ಅಲರ್ಟ್ ಆಯಿತು, ನೋಟಿಸ್ ಇಶ್ಯೂ ಮಾಡ್ತೋ, ಆಗ ಒಂದು ಸ್ವಲ್ಪ ಈ ಹುಚ್ಚು ಅಭಿಮಾನ ಕಡಿಮೆ ಆಗಿತ್ತು. ಬೇಡಪ್ಪ, ಯಾಕೆ ಸಹವಾಸ ಬೇಕು, ಈತನನ್ನ ನಂಬಿ 15 ಜನ ಈಗ ಒಳಗಡೆ ಇದ್ದಾರೆ, ಜೈಲ್ ಪಾಲಾಗಿದ್ದಾರೆ, ಅವ್ರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನೂ ಇದರ ಮೇಲೆ ಹುಚ್ಚು ಅಭಿಮಾನ ತೋರಿಸಿ ಇನ್ನೇನು ಅನುಭವಿಸಬೇಕು ಅಂತ ಸೈಲೆಂಟ್ ಆಗಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ನಟ ದರ್ಶನ್ ಒಂದು ಕೈದಿ ನಂಬರ್ ಕೊಟ್ಟರು. ಅದು ಸಿಕ್ಕಾಪಟ್ಟೆ ಫೇಮಸ್ ಆಗೋಯ್ತು. ಹೇಗಂದ್ರೆ ಈ ಹುಚ್ಚು ಅಭಿಮಾನಿಗಳಿಂದ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ಕೈದಿ ನಂಬರ್ ಕೂಡ ಬದಲಾವಣೆ ಆಗುತ್ತೆ ಅಂತ ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಪರಪ್ಪನಗರ ಜೈಲು ಸೇರಿದ ಬಳಿಕ ಏನು ಎರಡನೇ ದಿನಕ್ಕೆ ಒಂದು ನಂಬರ್ ಏನಿತ್ತು 6106 ಅಂತ ದರ್ಶನ್ಗೆ ಕೈದಿ ನಂಬರ್ನ ಕೊಟ್ಟಿದ್ರು. ಈ ಒಂದು ವಿಚಾರಣಾ ದಿನ ಕೈದಿ ನಂಬರ್ ಏನಿತ್ತು, ಇದು ಸಾಕಷ್ಟು ಟ್ರೆಂಡ್ ಆಗಿ ದ್ವಿಚಕ್ರ ವಾಹನಗಳಲ್ಲಿ ಹಿಂದ್ಗಡೆ ಹಾಕ್ಕೊಳ್ಳೋದು, ಮಕ್ಕಳಿಗೆ ಅಕ್ಕಪಕ್ಕದಲ್ಲಿ ಮಲಗಿಸಿ ಆ ಒಂದು ನಂಬರನ್ನು ಮಧ್ಯದಲ್ಲಿ ಬರೆಯುವಂಥದ್ದು, ಆಟೋಗಳ ಮೇಲೆ ಹಾಕೋದು, ವಾಹನಗಳ ಮೇಲೆ ಹಾಕೊಳ್ಳೋದು ಮಾಡ್ತಾ ಸಾಕಷ್ಟು ಟ್ರೆಂಡ್ ಆಗಿತ್ತು. ಈ ಒಂದು ನಂಬರನ್ನು ನಮ್ಮ ಬಾಸ್ ಎಲ್ಲಿದ್ರು ಕೂಡ ಎಲ್ಲ ಕಡೆಯೂ ಫೇಮಸ್ ಅಂತೇಳಿ ಅವರ ಒಂದು ಹುಚ್ಚು ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಇವತ್ತು ಬಳ್ಳಾರಿಗೆ ಹೋದ್ರೆ ಈ ಒಂದು 6106 ನಂಬರ್ ಏನಿದೆ ಇದು ಕೂಡ ಈಗ ಅವರ ಅಭಿಮಾನಿಗಳಿಗೆ ಒಂದಷ್ಟು ಬೇಸರ ತರುವಂತ ಸಂಗತಿ. ಯಾಕಂತ ಹೇಳಿದ್ರೆ ಇದೇ ನಂಬರ್ನ ಆಟೋದ ಮೇಲೆ ಹಾಕಿದ್ದವ್ರಿಗೆ ಈಗ ಮುಂದಿನ ದಿನಗಳಲ್ಲಿ ಈ ನಂಬರ್ ಇರೋದಿಲ್ಲ. ಯಾಕಂದ್ರೆ ಜೈಲು ಸೇರಿದ 2 ತಿಂಗಳ ಬಳಿಕ ಅಂದ್ರೆ ಈಗ 68 ದಿನ ಏನೇ ಆಗಿದೆ, 69ನೇ ದಿನ ಪರಪ್ಪನ ಅಗ್ರಹಾರ ಜೈಲಿಂದ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜೈಲಿಗೆ ಹೋದ ನಂತರ ಅಂದ್ರೆ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ವರ್ಗಾವಣೆ ಆದಾಗ ಅಲ್ಲಿ ಕೇವಲ 385 ಜನ ಕೈದಿಗಳಷ್ಟೇ ಬಳ್ಳಾರಿ ಜೈಲಿನಲ್ಲಿ ಇರೋದ್ರಿಂದಾಗಿ ಬಳ್ಳಾರಿ ಜೈಲಿನ ಅಧಿಕಾರಿಗಳಾದ ಸೂಪರ್ಡೆಂಟ್ ಲತಾ ಅವರು ಬೇರೆ ನಂಬರ್ನ ನಾಳೆ ಕೊಡುವಂಥ ಒಂದಷ್ಟು ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಇವತ್ತು ರಾತ್ರಿ ಏನಾದರೂ 10 ಗಂಟೆ ಸಮಯಕ್ಕೆ ಅಲ್ಲಿ ತಲುಪಬಹುದು ಒಂದಷ್ಟು ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾರೆ, ನ್ಯಾಯಾಧೀಶರ ಮುಂದೆ ಏನು ಹೇಳ್ತಾರೆ, ಈ ಒಂದು ಪ್ರಕರಣದಲ್ಲಿ ಏನೇನಾಗುತ್ತೆ ಅನ್ನೋ ನಿಟ್ಟಲ್ಲಿ ಅದನ್ನು ನೋಡಿಕೊಂಡು ಮುಂದಿನ ಭಾಗವಾಗಿ ಜೈಲಿನಿಂದ ಅಧಿಕಾರಿಗಳು ಆ ಒಂದು ಪತ್ರ ವ್ಯವಹಾರಗಳೇನಿತ್ತು ಅದನ್ನು ಮಾಡಿಕೊಂಡು ಬಳಿಕ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೋದ ನಂತರ ಕೈದಿ ನಂಬರ್ನ ಸಂಜೆ 5:30 ನಂತರ ಕೊಡೋದಿಲ್ಲ, ಬೆಳಿಗ್ಗೆ 10:30ಕ್ಕೆ ಅಂದ್ರೆ ನಾಳೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ದರ್ಶನ್ಗೆ ಹೊಸದಾದ ಕೈದಿ ನಂಬರ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪರಪ್ಪನ ಅಗ್ರಹಾರದಲ್ಲಿದ್ರು ಪೊರ್ಕಿ ಬಿಂದಾಸ್ ಆಗಿದ್ದ. ಕೈಯಲ್ಲಿ ಸಿಗರೇಟ್, ಮೊಬೈಲ್ ಸಿಕ್ಕಿತ್ತು. ಆದ್ರೆ ಜೈಲಿನೊಳಗಡೆ ಇಷ್ಟೆಲ್ಲ ರಾಜ್ಯಾತಿಥ್ಯಕ್ಕೆ ಸಾಥ್ ಕೊಟ್ಟಿದ್ಯಾರು? ಸೆಂಟ್ರಲ್ ಜೈಲಿನ ಅಸಲಿಯತ್ತೇನು? ಈ ಬಗ್ಗೆ ತನಿಖೆಗೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಸೆಂಟ್ರಲ್ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ. ಪೊಲೀಸರಿಂದ 3 ಎಫ್ಐಆರ್ ದಾಖಲು. ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಪೊರ್ಕಿಯ ಪರಪ್ಪನ ಅಗ್ರಹಾರದ ಬಿಂದಾಸ್ ಜೀವನ ರಾಜ್ಯದಾದ್ಯಂತ ಹಲ್ಚಲ್ಲೆಪ್ಪಿಸಿತ್ತು. ಇದೀಗ ಕಾಟೇರನಿಗೆ ಇದೇ ಕಂಟಕವಾಗಿದೆ. ಈಗಾಗಲೇ 3 ಎಫ್ಐಆರ್ ದಾಖಲಾಗಿದೆ. ಮತ್ತೊಂದೆಡೆ ಜೈಲೊಳಗಿನ ಅಸಲಿ ಬಂಡವಾಳ ಬಯಲು ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಜೈಲೊಳಗಿನ ರಾಜಾತಿಥ್ಯ, ಸಿಗರೇಟ್, ಮೊಬೈಲ್ ಸಿಕ್ಕಿದ್ದರ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಹೋಮ್ ಸೆಕ್ರೆಟರಿ ತಯಾರಾಗಿದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಕೊಡೋದಕ್ಕೆ ಮುಂದಾಗಿದ್ದಾರೆ.
ಸಂಪೂರ್ಣ ತನಿಖೆ ನಡೆಸಿ ರಿಪೋರ್ಟ್ ಪಡೆಯುವುದಕ್ಕೆ ಸಜ್ಜಾಗಿದ್ದಾರೆ. ತನಿಖೆಯ ಹೊಣೆಯನ್ನ ಕಾರಾಗೃಹ ಇಲಾಖೆಯಲ್ಲಿನ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಇಲಾಖೆ ಹೆಗಲಿಗೆ ಕೊಡಲಿದ್ದಾರೆ. ಇನ್ನು ತನಿಖೆಗೆ ಬೇರೆ ಇಲಾಖೆಯಲ್ಲಿರುವ ಖಡಕ್ IPS ಅಧಿಕಾರಿಗೆ ಕೊಡುವ ಬಗ್ಗೆ ಹೋಮ್ ಸೆಕ್ರೆಟರಿ ಕಾರಾಗೃಹ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದಿದೆ ಎನ್ನಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದ ಕಂಪ್ಲೀಟ್ ತನಿಖೆಗೆ ಆದೇಶಿಸಲು ಸಿದ್ಧತೆಗೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದ ಅಸಲಿ ಎತ್ತು ತನಿಖೆಯಲ್ಲಿ ಬಯಲಾಗುತ್ತಾ ಕಾದ್ ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿ ಇದ್ಕೊಂಡೇ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದು ಸಖತ್ ಹಲ್ಚಲ್ ಎಬ್ಬಿಸಿದೆ. ACP ಮಂಜುನಾಥ್ ಕಾಟೇರ್ನನ್ನ ಡ್ರಿಲ್ ಮಾಡಿದ್ದಾರೆ. ತನಿಖೆ ವೇಳೆ ದಾಸ ತಪ್ಪೊಪ್ಪಿಕೊಂಡಿದ್ದಾನಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಟೇರನಿಗೆ ಸೆಂಟ್ರಲ್ ಜೈಲು ರೆಸಾರ್ಟ್ ಆಗ್ಬಿಟ್ಟಿದೆ. ಪರಪ್ಪನ ಅಗ್ರಹಾರ ಪೊರ್ಕಿಗೆ 5 ಸ್ಟಾರ್ ಹೋಟೆಲ್ ಆಗಿದೆ. ಜೈಲ್ನಲ್ಲಿದ್ಕೊಂಡೇ ದಾಸ ವಿಡಿಯೋ ಕಾಲ್ ಮಾಡ್ತಾನೆ, ರೌಡಿ ಶೀಟರ್ಗಳ ಜೊತೆ ಮಾತನಾಡ್ತಾನೆ. ಕೊಲೆ ಆರೋಪಿ ಕಾಟೇರನಿಗೆ ಕಾಕಿ ಡ್ರಿಲ್. ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಮಾಡಿರೋ ಬಗ್ಗೆ ಪೊಲೀಸರು ಕಾಟೇರ್ನನ್ನ ಡ್ರಿಲ್ ಮಾಡಿದ್ರು. ACP ಮಂಜುನಾಥ್ ಪೊರ್ಕಿ ಜನ್ಮವನ್ನ ಜಾಲಾಡಿದ್ರು. ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ರು. ತನಿಖೆ ವೇಳೆ ದಾಸ ತಪ್ಪೊಪ್ಪಿಕೊಂಡಿದ್ದಾನೆ. ಕಾಕಿ ತನಿಖೆ ವೇಳೆ ತಪ್ಪೊಪ್ಪಿಕೊಂಡ ದಾಸ. ತನಿಖೆ ವೇಳೆ ಎಲ್ಲ ಪ್ರಶ್ನೆಗಳಿಗೂ ಪೊರ್ಕಿ ನೋವಿನಿಂದಲೇ ಉತ್ತರ ಕೊಟ್ಟಿದ್ದಾನೆ. ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ಸತ್ಯ ಅಂತ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ. ಆದ್ರೆ ನಾವು ಚೇರ್ನಲ್ಲಿ ಕೂತ್ಕೊಂಡು ದಮ್ ಹೊಡೆಯುವಾಗ ಯಾರ್ ಫೋಟೋ ತೆಗೆದ್ರು ಗೊತ್ತಿಲ್ಲ ಅಂತ ಕಾಟೇರ ಹೇಳಿದ್ದಾನೆ. ಬಳ್ಳಾರಿಗೆ ಶಿಫ್ಟ್, ದರ್ಶನ್ಗೆ ಟೆನ್ಷನ್. ಇನ್ನು ಬಳ್ಳಾರಿಗೆ ಶಿಫ್ಟ್ ಆಗಿರೋ ಬಗ್ಗೆ ಗೊತ್ತಾಗ್ತಿದ್ದಂತೆ ದರ್ಶನ್ ಫುಲ್ ಟೆನ್ಷನ್ ಆಗಿದ್ದಾನೆ. ಯಾರ ಬಳಿಯೂ ಮಾತನಾಡದೆ ಐರಾವತ ಫುಲ್ ಸೈಲೆಂಟ್ ಆಗಿದ್ದಾನೆ. ಡಿ ಗ್ಯಾಂಗ್ ಜೊತೆನೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾನೆ. ತಗಡು ಕೆಲಸ ಮಾಡಿ ಜೈಲು ಪಾಲಾದ್ರೂ ಈ ತಗಡು ಬಾಸ್ಗೆ ಬುದ್ಧಿ ಬಂದಿಲ್ಲ. ಈ ಪುಣ್ಯಾತ್ಮನಿಗೆ ಅದ್ಯಾವಾಗ ಜ್ಞಾನೋದಯ ಆಗುತ್ತೋ ಆ ದೇವ್ರೇ ಬಲ್ಲ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.